ಏನೇಳಿ Present perfect continuous tense. ಇದು ಹೇಗೆ ಬಳಕೆ ಆಗುತ್ತೆ ಅಂತಂದ್ರೆ ಇದು ಒಂದು ರೀತಿ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಮೂರಕ್ಕೂ ಲಿಂಕ್ ಆಗುತ್ತೆ. ಹೇಗೆ ಅಂತ ಹೇಳ್ತೀನಿ. ಸೊ ಅದು ಫಾರ್ಮೇಶನ್ ಫಸ್ಟ್ ಮಾಡೋಣ. ಫಸ್ಟ್ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ಪರ್ಫೆಕ್ಟ್ ಅಂದ್ರೆ ಹ್ಯಾಸ್ ಬೀನ್ ಆರ್ ಹ್ಯಾವ್ ಬೀನ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಹೀಗಿರುತ್ತೆ. ಈಗ ಉದಾಹರಣೆಗೆ ಒಂದು ಪ್ರೆಸೆಂಟ್ ಸಿಂಪಲ್ ಕೊಡ್ತೀನಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಹೇಗೆ ಮಾಡ್ತೀರಾ ನೋಡೋಣ. ಉದಾಹರಣೆಗೆ ದ ಮೆಕ್ಯಾನಿಕ್ ರಿಪೇರ್ಸ್ ದ ಬೈಕ್ ಸಿನ್ಸ್ ಮಾರ್ನಿಂಗ್. ಸಿನ್ಸ್ ಮಾರ್ನಿಂಗ್ ಹೀಗಿದೆ. ಇದು ಆಕ್ಚುಲಿ ಎಸ್ ಮೇನ್ ಇದು ಆಬ್ಜೆಕ್ಟ್ OBJ. ಈಗ ಇದನ್ನ ಹೇಗೆ ಕೊಡ್ತೀರಾ ಹೇಗೆ ಮಾಡೋದು ಅಂತ ಈ ಫಾರ್ಮುಲಾ ಬಳಸ್ಕೊಂಡು. ಓಕೆ, ಸಬ್ಜೆಕ್ಟ್ ಹ್ಯಾಸ್ ಬೀನ್ ಹ್ಯಾವ್ ಬೀನ್ ಮೇನ್ ವರ್ಬ್ ಇಂಗು ಆಬ್ಜೆಕ್ಟ್. ಉದಾಹರಣೆಗೆ ಈಗ ತಗೋಣ, ಏನದು ದಿ ಮೆಕ್ಯಾನಿಕ್. ಮೆಕ್ಯಾನಿಕ್ ಮೆಕ್ಯಾನಿಕ್ ಅಂದ್ರೆ ಹೀ ಅಲ್ವಾ, ಹೀಗೆ ಹ್ಯಾಸ್ ಬೀನ್ ಬರುತ್ತೆ ಹ್ಯಾವ್ ಬೀನ್ ಬರುತ್ತೆ. ಹ್ಯಾಸ್ ಬೀನ್ ತಾನೇ ಬರೋದು. ಒಂದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಪ್ಲೂರಲ್. ನಿನ್ನೆ ಹೇಳಿದ್ದೀನಿ ಹ್ಯಾವ್ IVU ದೇ ಹ್ಯಾವ್, he she it ಗೆ ಹ್ಯಾಸ್ ಹೇಳಿದೆ ತಾನೆ. ಹಾಗಾಗಿ ಮೆಕ್ಯಾನಿಕ್ ಗೆ ಹ್ಯಾಸ್ ಬೀನ್, ಆಮೇಲೆ ಹ್ಯಾಸ್ ಬೀನ್, ಆಮೇಲೆ ಮೇನ್ ವರ್ಬ್ ಏನು ರಿಪೇರ್, ಅದಕ್ಕೆ ING ರಿಪೇರಿಂಗ್ ದ ಬೈಕ್ ಸಿನ್ಸ್ ಮಾರ್ನಿಂಗ್. ಸಿನ್ಸ್ ಅಂದ್ರೆ ಅಲ್ಲಿಂದ, ಎಲ್ಲಿಂದ ಬೆಳಿಗ್ಗೆಯಿಂದ. ಇದು ಮೀನಿಂಗ್ ಏನು ಅಂದ್ರೆ ಆ ಮೆಕ್ಯಾನಿಕ್ ಬೈಕ್ ಅನ್ನ ರಿಪೇರಿ ಮಾಡುತ್ತಲೇ ಇದ್ದಾನೆ. ಸಿನ್ಸ್ ಮಾರ್ನಿಂಗ್ ಬೆಳಿಗ್ಗೆಯಿಂದಲೂ ಮಾಡುತ್ತಲೇ ಇದ್ದಾನೆ. ಸಪೋಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಉದಾಹರಣೆಗೆ ಈಗ 11 ಗಂಟೆ ಅಂದ್ರೆ 9 ಗಂಟೆಯಲ್ಲಿ ಆಕ್ಚುಲಿ ಶುರು ಮಾಡಿದ್ದು. ಈಗ ಸಪೋಸ್ 11:15, ಈಗ 12 ಅಂತ ಇಟ್ಕೋಣ. ಓಕೆ, ಸೊ ಮೆಕ್ಯಾನಿಕ್ ವರ್ಕ್ ಸ್ಟಾರ್ಟ್ ಮಾಡಿದ್ದು at 9 o'clock. ಪಾಸ್ಟ್ ಟೆನ್ಸ್. ಇದೇನಾಗಿದೆ, ಇದು ಪಾಸ್ಟ್. ಇದೇನಿದು ಪ್ರೆಸೆಂಟ್. ಒಂದು ಗೊತ್ತಾದ ವರ್ಕ್ ಇಟ್ ಸ್ಟಾರ್ಟೆಡ್ ಅಟ್ ಎ ನೋನ್ ಟೈಮ್. 9 ಗಂಟೆಗೆ ಸ್ಟಾರ್ಟ್ ಆಗಿದೆ, ಈಗ 11:15 ಈಗಲೂ ನಡೀತಾ ಇದೆ. ನಾವು ಹೇಳಿದ ತಕ್ಷಣ ನಿಲ್ಲಲ್ಲ, ಮುಂದೂ ನಡಿಬಹುದು. ಹಾಗಾಗಿ ಒಂದ್ ರೀತಿ ಪಾಸ್ಟ್ ಮತ್ತೆ ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಗೆ ಲಿಂಕ್ ಕೊಡೋದೇ ಯಾವ್ದು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಪ್ರೆಸೆಂಟ್ ಅಂದ್ರೆ ಈಗ ವರ್ಕ್ ಪರ್ಫೆಕ್ಟ್ ಆಗಿ ಈಗಲೂ ಮುಂದುವರಿತಾ ಇದೆ. ಇದನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಇದನ್ನ ಕ್ವಶನ್ ನೆಗೆಟಿವ್ ಮಾಡೋದು ಒಂದೇ ಒಂದು ಹೇಳ್ಕೊಡ್ತೀನಿ ನಿಮ್ಗೆ. ಈಗ ಇದನ್ನ ಕ್ವಶನ್ ಮಾಡೋದು ವೆರಿ ಸಿಂಪಲ್. ಹೇಗೆ ಹೇಳಿ, ಈ ಹೆಲ್ಪಿಂಗ್ ವರ್ಬ್ ಅನ್ನ ಫಸ್ಟ್ ತಗೊಂಡ್ರೆ ಆಯ್ತು. ಹ್ಯಾಸ್ ದ ಮೆಕ್ಯಾನಿಕ್, ಆಮೇಲೆ ಬೀನ್, ಆಮೇಲೆ ರಿಪೇರಿಂಗ್ ದ ಬೈಕ್ ಸಿನ್ಸ್ ಮಾರ್ನಿಂಗ್. ಬೆಳಿಗ್ಗೆಯಿಂದಲೂ ರಿಪೇರಿ ಮಾಡುತ್ತಲೇ ಇದ್ದಾನ. ಕ್ವಶನ್ ನೆಗೆಟಿವ್ ಏನ್ ಮಾಡಬೇಕು, ಯಾವುದೇ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ನೆಗೆಟಿವ್ ಹಾಕ್ಬೇಕು. ದಿ ಮೆಕ್ಯಾನಿಕ್, ಆಮೇಲೆ has not been repairing the bike since morning. ಏನಾಯ್ತು, ನೆಗೆಟಿವ್ ಆಯ್ತು. ಈಗ ಒಂದು ಮೂರು ಎಕ್ಸಾಂಪಲ್ ನೀವು ಮಾಡೋಣ. ಓಕೆ, ಈ ಉದಾಹರಣೆಗೆ ಇಲ್ಲಿ ದಿ ಸ್ಟೂಡೆಂಟ್ಸ್ attend the classes. ಎಷ್ಟೊತ್ತಿಂದ ಅಟೆಂಡ್ ಮಾಡ್ತಾರೆ ಕ್ಲಾಸಸ್? since 9 AM. ಹೀಗಿದೆ. ಹೀಗೆ ನಾವು ಹೇಳಿ ನೋಡೋಣ. ಸ್ಟೂಡೆಂಟ್ಸ್ ಒಂದಕ್ಕಿಂತ ಜಾಸ್ತಿ ಹ್ಯಾವ್ ಬರುತ್ತೆ, ಹ್ಯಾಸ್ ಬರುತ್ತಾ? ಹೌದು, ಇದೇ ಇಂಪಾರ್ಟೆಂಟ್. ಹ್ಯಾವ್, ಆಮೇಲೆ ಬೀನ್, ಆಮೇಲೆ attending the classes
ಸಿನ್ಸ್ 9 o'clock 9 AM. ಹಾಗಾದ್ರೆ ಏನ್ ಗೊತ್ತಾ ಮಕ್ಕಳೇ, ಬೆಳಿಗ್ಗೆ 9 ಗಂಟೆಯಿಂದಲೂ ಸ್ಟೂಡೆಂಟ್ಸ್ ಅನ್ನ ಕ್ಲಾಸಸ್ ಅನ್ನ ಅಟೆಂಡ್ ಮಾಡುತ್ತಲೇ ಇದ್ದಾರೆ. 9 ಗಂಟೆಗೆ ಬಂದ ಸ್ಟೂಡೆಂಟ್ಸ್ ಈಗ 11:15 ಈಗಲೂ ಅಟೆಂಡ್ ಮಾಡ್ತಿದ್ದಾರೆ. ಈಗ ಅಂದ ತಕ್ಷಣ ನಿಲ್ಲಿಸ್ತಾರ, ಮುಂದೇನು ಅಟೆಂಡ್ ಮಾಡ್ತಾರ. ಹಾಗಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಇದಕ್ಕೆ ನಾವು ಬಳಸಲಾಗುತ್ತದೆ.